ಕರ್ನಾಟಕದ ಪೊಲೀಸರ ಹೆಸರಿಗೆ ಮಸಿ ಬಳಿಯೋ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ. ಕಳೆದೊಂದು ತಿಂಗಳ ಅವಧಿಯಲ್ಲಿ ಪೊಲೀಸರೇ ದರೋಡೆ ಪ್ರಕರಣಗಳಿಗೆ ಕುಮ್ಮಕ್ಕು ನೀಡಿರೋ ಆರೋಪ ಕೇಳಿ ಬರ್ತಿದೆ. ಅದರಲ್ಲೂ ಬೆಂಗಳೂರಲ್ಲಿ ನಡೆದಿದ್ದ ನಗದು ಸಾಗಿಸುವ ವಾಹನ ದರೋಡೆ ಪ್ರಕರಣದಲ್ಲಿ ಕಾನ್ಸ್ಟೇಬಲ್ ಅರೆಸ್ಟ್ ಆದ ಬಳಿಕ 4 ಪ್ರಕರಣಗಳಲ್ಲಿ ಪೊಲೀಸರೇ ಆರೋಪಿಗಳಾಗಿದ್ದಾರೆ. ಈಗ ಬೆಂಗಳೂರಲ್ಲಿ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಿದೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಕರ್ನಾಟಕ ಪೊಲೀಸರು ಅಂದ್ರೆ ಇಡೀ ದೇಶದಲ್ಲಿ ಸಪರೇಟ್ ಆದ ಗೌರವವಿದೆ. ಬೇರಾವ ರಾಜ್ಯದ ಪೊಲೀಸರಿಗೂ ಇರದ ಸ್ಪೆಷಲ್ ಸ್ಟೇಟಸ್ ಇದೆ. ಕರ್ನಾಟಕ ಪೊಲೀಸರು ಅಪರಾಧ ಎಸಗಿ ಯಾವುದೇ ಬಿಲದಲ್ಲಿ ಅಡಗಿದರೂ ಪತ್ತೆ ಹಚ್ಚದೆ ಬಿಡೋದಿಲ್ಲ. ಕತರ್ನ ಕದೀಮರು ಹಿಮಾಲಯದ ಪರ್ವತದಲ್ಲಿ ಇದ್ರು, ಹಿಂದೂ ಮಹಾಸಾಗರದ ಅಡಿಯಲ್ಲಿ ಬಚ್ಚಿಟ್ಟುಕೊಂಡಿದ್ರು. ಅವರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಕರ್ನಾಟಕ ಪೊಲೀಸ್ ಇಲಾಖೆ ತಮ್ಮ ದಕ್ಷತೆಗೆ ಹೆಸರುವಾಸಿಯಾಗಿದೆ. ಆದರೆ ಕೆಲವರು ಪೊಲೀಸ್ ಇಲಾಖೆಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ. ಇಲಾಖೆಯಲ್ಲಿ ಇದ್ದುಕೊಂಡೇ ಇಲಾಖೆ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ. ಕಳೆದೊಂದು ತಿಂಗಳ ಅಂತರದಲ್ಲಿ ಪೊಲೀಸರೇ ಕದೀಮರಾಗಿರೋ 4 ಕೇಸ್ಗಳು ಬೆಳಕಿಗೆ ಬಂದಿವೆ. ನಗದು ಸಾಗಿಸೋ ವಾಹನ ದರೋಡೆಗೆ ಪೊಲೀಸ್ ಸಾಥ್. ಗೆಳೆಯನ ಸಾಲ ತೀರಿಸಲು ಪೊಲೀಸಪ್ಪನ ಕಿಡ್ನಾಪ್ ಪ್ಲಾನ್. ಕಳೆದೊಂದು ತಿಂಗಳಿಂದ ಕರ್ನಾಟಕ ಪೊಲೀಸರು ಹೆಸರಿಗೆ ಮಸಿ ಬಳಿಯುವ ಘಟನೆಗಳು ಬೆಳಕಿಗೆ ಬರುತ್ತಿವೆ. ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನ HDFC ಬ್ಯಾಂಕ್ಗೆ ಸೇರಿದ ನಗದು ಸಾಗಿಸೋ ವಾಹನ ದರೋಡೆ ನಡೆದಿತ್ತು. ಸಿನಿಮೆಯ ರೀತಿಯಲ್ಲಿ ನಗದು ಸಾಗಿಸೋ ವಾಹನ ದೋಚಲಾಗಿತ್ತು. ಪೊಲೀಸರ ಕಣ್ಣು ತಪ್ಪಿಸಲು ದರೋಡೆಕೋರರು ನಾನಾ ಪ್ಲಾನ್ ಮಾಡಿದ್ರು. ಈ ಪ್ರಕರಣದ ಮಾಸ್ಟರ್ ಮೈಂಡ್ಗಳಲ್ಲಿ ಪೊಲೀಸ್ ಪೇದೆ ಅಣ್ಣಪ್ಪ ನಾಯಕ್ ಭಾಗಿಯಾಗಿದ್ದ ಅನ್ನೋದು ಬಹಿರಂಗವಾಗಿ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿತ್ತು. ಅಣ್ಣಪ್ಪ ನಾಯಕ ಅನ್ನೋ ಒಬ್ಬ ಪೊಲೀಸ್ ಪೇದೆಯಿಂದ ಬೆಂಗಳೂರು ಪೊಲೀಸರು ಮುಖ ಎತ್ತಿಕೊಂಡು ಓಡಾಡುವಂತೆ ಇರಲಿಲ್ಲ. ಇದರ ನಡುವೆ ಬೆಂಗಳೂರಿನ ಕೋರಮಂಗಲದಲ್ಲಿ ಒಂದು ಕಾಲ್ ಸೆಂಟರ್ನಲ್ಲಿ ಕಿಡ್ನ್ಯಾಪ್ ಪ್ರಕರಣ ನಡೆದಿತ್ತು. ಇದ್ದಕ್ಕಿದ್ದಂತೆ ಕಾಲ್ ಸೆಂಟರ್ ಮೇಲೆ IT ಅಧಿಕಾರಿಗಳ ಹೆಸರಿನಲ್ಲಿ ದಾಳಿ ಮಾಡಿ 3 ಅಪಹರಣ ಮಾಡಲಾಗಿತ್ತು. ಈ ಪ್ರಕರಣದ ಬೆನ್ನತ್ತಿ ಹೋಗಿದ್ದಂಥ ಪೊಲೀಸರಿಗೆ ತಮ್ಮ ಇಲಾಖೆಯ ಸಿಬ್ಬಂದಿಯಾದ ಮಾಲೂರು ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಚಲಪತಿ ಭಾಗಿಯಾಗಿದ್ದಾನೆ ಅನ್ನೋದು ಗೊತ್ತಾಗಿ ಪೊಲೀಸರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿತ್ತು. ಈ ಮೂಲಕ ಮತ್ತೆ ಪೊಲೀಸ್ ಇಲಾಖೆಗೆ ಮಸಿ ಬೆಳೆದಂತಾಗಿತ್ತು. ದಾವಣಗೆರೆಯಲ್ಲಿ ಚಿನ್ನದ ವ್ಯಾಪಾರಿ ದೋಚಿದ್ದ ಪೊಲೀಸ. ಸ್ಪೆಷಲ್ ಟೀಮ್ ಹೆಸರಲ್ಲಿ ಬಂಗಾರದ ವ್ಯಾಪಾರಿಗೆ ಪಂಗನಾಮ. ಈ 2 ಘಟನೆಗಳಿಂದ ಕರ್ನಾಟಕದ ಪೊಲೀಸರ ಮಾನ ಮರ್ಯಾದೆ ಹಾದಿ ಬೀದಿಯಲ್ಲಿ ಹರಾಜಾಗಿತ್ತು. ಪೊಲೀಸರೇ ಕದೀಮರಾದ್ರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಎದುರಾಗಿತ್ತು. ಈ 2 ಘಟನೆಗಳು ಜನರ ಮನಸ್ಸಿನಿಂದ ಮಾಸೋ ಮುನ್ನವೇ ದಾವಣಗೆರೆಯಲ್ಲಿ ಪೊಲೀಸ್ ಇಲಾಖೆಗೆ ಇನ್ನಷ್ಟು ಮಸಿ ಬಳಿಯೋ ಘಟನೆ ನಡೆದಿತ್ತು. ದಾವಣಗೆರೆಯಲ್ಲಿ ಚಿನ್ನದ ವ್ಯಾಪಾರಿಯನ್ನ ಹೆದರಿಸಿ ದರೋಡೆ ಮಾಡಲಾಗಿತ್ತು. ತಾವು ಸ್ಪೆಷಲ್ ಟೀಮ್ ಅಂತ ಹೇಳಿಕೊಂಡು ಬಸ್ ಹತ್ತಿದ್ದ 2 SIಗಳು ವ್ಯಾಪಾರಿ ಬಳಿ 78 ಗ್ರಾಂ ಚಿನ್ನದ ಗಟ್ಟಿಗಳು, ಉಂಗುರಗಳನ್ನು ದೋಚಿದ್ರು. ಮತ್ತೆ ಪೊಲೀಸರು ತಲೆ ತಗ್ಗಿಸುವ ಕೆಲಸ ಮಾಡಿದ ನೌಕರ. ಸೈಬರ್ ಕ್ರೈಮ್ ಠಾಣೆ ಬಳಿಯೇ 11 ಲಕ್ಷ ರೂಪಾಯಿ ಕಳ್ಳತನ. ಈ 3 ಘಟನೆಗಳು ಮರೆಯುವ ಮುನ್ನವೇ
ಮತ್ತೊಂದು ಕಳ್ಳತನದ ಕೇಸ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಈ ಮೂಲಕ ಬೆಂಗಳೂರು ಪೊಲೀಸರಿಗಿದ್ದ 3 ಕಾಸಿನ ಬೆಲೆ ಕೂಡ ಇಲ್ಲದಾಗಿದೆ. ಪೊಲೀಸರೇ ಕ್ರೈಮ್ ಮಾಡ್ತಿರುವುದರಿಂದ ಜನ ಕವಡೆ ಕಾಸಿನ ಕಿಮ್ಮತ್ತು ಕೊಡುವುದನ್ನು ನಿಲ್ಲಿಸಿದ್ದಾರೆ. ಕಳೆದೊಂದು ವಾರದ ಹಿಂದೆ ಸೈಬರ್ ಕ್ರೈಮ್ ಪೊಲೀಸರು ವ್ಯಕ್ತಿಯೊಬ್ಬನನ್ನ ಬಂಧಿಸಿದ್ರು. ಆತನ ಕಾರು ಸಮೇತ ಬಂಧಿಸಿ ಆತನನ್ನ ಜೈಲಿಗಟ್ಟಿದ್ರು. ಆತ ಬಳಸುತ್ತಿದ್ದ ಕಾರನ್ನ ಠಾಣೆಯ ಆವರಣದೊಳಗೆ ನಿಲ್ಲಿಸಲಾಗಿತ್ತು. ಆ ಕಾರ್ನಲ್ಲಿ ಸುಮಾರು 11 ಲಕ್ಷ ರೂಪಾಯಿ ಇದ್ದ ಬ್ಯಾಗ್ ಕೂಡ ಇತ್ತು. ಸೈಬರ್ ಕ್ರೈಮ್ ಠಾಣೆಯ ಕಾನ್ಸ್ಟೇಬಲ್ ಜಬೀವುಲ್ಲಾಗೆ ಕಾರಿನಲ್ಲಿ ಇರೋ 11 ಲಕ್ಷ ರೂಪಾಯಿ ಬ್ಯಾಗ್ ಇರೋ ಮಾಹಿತಿ ಸಿಕ್ಕಿತ್ತು. ಅಷ್ಟೇ, ಆ ಹಣ ಎಗರಿಸಲು ಖತರ್ನಾಕ್ ಐಡಿಯಾ ಮಾಡಿದ್ದ. ಯಾರೂ ಇಲ್ಲದ ಸಮಯ ನೋಡಿ ಕಾರ್ನಲ್ಲಿದ್ದ ಬ್ಯಾಗ್ ಎಗರಿಸಿ ಮನೆಯ ಕಬೋರ್ಡ್ನಲ್ಲಿಟ್ಟಿದ್ದ. ಜೊತೆಗೆ ತನಗೆ ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ದ. ಅತ್ತ ಜೈಲಿಗೆ ಹೋಗಿದ್ದ ವ್ಯಕ್ತಿ ಜಾಮೀನು ಪಡೆದು ರಿಲೀಸ್ ಆಗಿದ್ದ. ನೇರವಾಗಿ ಠಾಣೆ ಬಳಿಗೆ ಬಂದು ತನ್ನ ಕಾರು ಕೊಡುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದ. ಪೊಲೀಸರು ಆತನಿಗೆ ಕಾರು ನೀಡಿದ್ರು. ಕಾರಿನಲ್ಲಿ ಚೆಕ್ ಮಾಡಿದಾಗ ಬ್ಯಾಗ್ ಮತ್ತು ಬ್ಯಾಗ್ನಲ್ಲಿದ್ದ ಹಣ ಕಳ್ಳತನವಾಗಿದೆ ಅಂತ ಆತ ದೂರು ನೀಡಿದ್ದ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಪೊಲೀಸ್ ಅಪ್ಪನ ಕೈಚಳಕ. ಕದ್ದಿದ್ದ ಹಣದಲ್ಲಿ ಪತ್ನಿಗೆ ಮಾಡಿಸಿಕೊಟ್ಟಿದ್ದ ಚಿನ್ನಾಭರಣ. ಸೈಬರ್ ಕ್ರೈಮ್ ಠಾಣೆಯ ಆವರಣದಲ್ಲಿ ನಿಲ್ಲಿಸಿದ್ದಂಥ ಕಾರ್ನಲ್ಲಿದ್ದ ಹಣ ಕದ್ದಿದ್ದು ಯಾರು ಅನ್ನೋದು ಪೊಲೀಸರಿಗೆ ಕಾಡತೊಡಗಿತ್ತು. ಕಾರ್ನಲ್ಲಿ ಕೈಚಳಕ ಮೆರೆದಿದ್ದ ಜಬೀವುಲ್ಲಾ ಏನೂ ಗೊತ್ತಿಲ್ಲದಂತೆ ನಾಟಕ ಮಾಡಿದ್ದ. ಕೊನೆಗೆ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದ್ರು. ಈ ವೇಳೆ ಜಬೀವುಲ್ಲಾ ಕಾರ್ನಲ್ಲಿದ್ದ ಹಣದ ಬ್ಯಾಗ್ ಎಗರಿಸಿದ್ದಾನೆ ಅನ್ನೋ ವಿಚಾರ ಗೊತ್ತಾಗಿತ್ತು. ತಕ್ಷಣ ಅಲರ್ಟ್ ಆದ ಪೊಲೀಸರು ಜಬೀವುಲ್ಲಾ ಮನೆಯಲ್ಲಿ ಮಹಜರು ಮಾಡಿ ಬಚ್ಚಿಟ್ಟಿದ್ದ ಹಣ ವಶಪಡಿಸಿಕೊಂಡಿದ್ದಾರೆ. ಉಳಿದ ಹಣ ಮರಳಿಸಲು ತಾಕೀತು ಮಾಡಿದ್ದಾರೆ. ಇದರ ನಡುವೆ ಜಬೀವುಲ್ಲಾ ತಾನು ಕದ್ದಿದ್ದ ಹಣದಲ್ಲಿ ಪತ್ನಿಗೆ ಚಿನ್ನಾಭರಣ ಮಾಡಿಸಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿದೆ. ಎಷ್ಟು ದಿನ ಪೊಲೀಸರು ಕಳ್ಳರನ್ನ, ಕದೀಮರನ್ನ, ದರೋಡೆಕೋರರನ್ನ ಹಿಡಿತಿದ್ರು. ಈಗ ನೋಡಿದ್ರೆ ಪೊಲೀಸರೇ ಕಳ್ಳ ಕದೀಮರ ಕೆಲಸ ಮಾಡ್ತಿದ್ದಾರೆ. ಕಾಯಬೇಕಿದ್ದವರೇ ದೋಚಲು ಶುರು ಮಾಡಿದ್ದಾರೆ. ಎಷ್ಟು ದಿನ ಭ್ರಷ್ಟಾಚಾರದಿಂದ ಹಣ ಸಂಪಾದನೆ ಆರೋಪ ಕೇಳಿ ಬರ್ತಿತ್ತು. ಈಗ ನೋಡಿದ್ರೆ ಪೊಲೀಸರೇ ಕ್ರಿಮಿನಲ್ಗಳಾಗಿ ಬದಲಾಗುವ ಮೂಲಕ ಜನ ತಮ್ಮ ರಕ್ಷಣೆಗೆ ಯಾರ ಮೊರೆ ಹೋಗಬೇಕು ಅನ್ನೋ ಗೊಂದಲಕ್ಕೆ ಬೀಳುವಂತೆ ಮಾಡಿದೆ. ಅಲ್ಲದೆ ದೇಶದಲ್ಲೇ ಅತ್ಯಂತ ದಕ್ಷ ಪೊಲೀಸರು ಅಂತ ಕರೆಸಿಕೊಳ್ತಿದ್ದ ಕರ್ನಾಟಕ ಪೊಲೀಸರ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗುವಂತೆ ಮಾಡಿದ್ದಾರೆ. ಕರ್ನಾಟಕ ಪೊಲೀಸರು ಅಂದ್ರೆ ಕ್ರಿಮಿನಲ್ಗಳು ನಿದ್ರೆಯಲ್ಲೂ ಬೆಚ್ಚಿ ಬೀಳ್ತಿದ್ರು. ಈಗ ನೋಡ್ತಿದ್ರೆ ಪೊಲೀಸರೇ ಕ್ರಿಮಿನಲ್ಗಳಾಗಿ ಬದಲಾಗ್ತಾ ಇದ್ದಾರೆ. ಬೇಲಿಯೇ ಎದ್ದು ಹೊಲ ಮೇಯ್ದ್ರೆ ಏನು ಮಾಡೋಕ್ಕಾಗುತ್ತೆ ಅನ್ನೋ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳಲು ಆರಂಭಿಸ್ತಾ ಇದ್ದಾರೆ. ರಕ್ಷಿಸಬೇಕಾದವರೇ ಭಕ್ಷಕರಾದ್ರೆ ಜನರಿಗೆ ಯಾರ ಮೇಲೆ ನಂಬಿಕೆ ಹುಟ್ಟೋಕೆ ಸಾಧ್ಯ ಅನ್ನೋ ಪ್ರಶ್ನೆ ಈಗ ಕಾಡ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.